ವಿನಾಯಕ ನಮಸ್ತೆಪ್ಪ. ನಮಸ್ತೆ ರೀ ಸರ್. ಈಗ ನೀನು ನಿಂದು 10ನೇ ತರಗತಿ ಒಂದು 2 ತಿಂಗಳು ಇರಬೇಕಾದ್ರೆ ನೀನು ನಮ್ದು ಜೀನಿಯಸ್ ಕೋರ್ಸಿಗೆ ಸೇರ್ಕೊಂಡಿದ್ದಲ್ಲ, ಧ್ಯಾನದ ಕ್ಲಾಸಿಗೆ ಹಾಂ ರೀ ಸರ್. ಸೇರ್ಕೊಂಡಿದ್ದಿ. ಹಾಂ ರೀ. ಸೊ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಿನ್ನ ವಿದ್ಯಾಭ್ಯಾಸದಲ್ಲಿ ನಿನಗೆ ಏನೇನು ಸಮಸ್ಯೆಗಳು ಅದನ್ನೆಲ್ಲ ಹೇಳು. ಮೊದಲು ನಿನ್ನ ಪೂರ್ತಿ ನಿನ್ನ ಹೆಸರೆಲ್ಲ ಹೇಳಿ ಪರಿಚಯ ಮಾಡಿಕೊಟ್ಟು ಆಮೇಲೆ ನಿಂದೆ ಬದಲಾವಣೆ ಎಲ್ಲ ಹೇಳು. ನನ್ನ ಹೆಸರು ವಿನಾಯಕ್ ಉಮೇಶ್ ಕಮಾರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದು. ನಾನು ಶಾಲೆ VTMK ಹೈಸ್ಕೂಲ್ ಹುಲಿ. ನಾನು ಧ್ಯಾನ ಕ್ಲಾಸ್ ಬಂದ ನಂತರ ಭಾಳ ಬದಲಾಗೀನಿ. ನಂಗೆ ಮೊದ್ಲೇಕ ಒಂಥರ ನೆನಪಿನ ಶಕ್ತಿ ಅದು ಕಡಿಮೆ ಭಾಳ ಇತ್ತು. ನಂಗೆ ಗಣಿತ ವಿಜ್ಞಾನ ಆಯ್ತು ವಿಷಯದೊಳಗೆಲ್ಲ ಕಮ್ಮಿ ಇತ್ತು. ಈ ಸರ್ ಹೇಳಿದಂತರ ಎಲ್ಲ ವಿಜ್ಞಾನ ವಿಷಯ ಎಲ್ಲ ಆಯ್ತು ಚಲೋ ಆಗಿ ಮಾರ್ಕಸು. ನಾನು ಧ್ಯಾನ ಕ್ಲಾಸ್ ಬಂದ ನಂತರ ತುಂಬ ಚೆನ್ನಾಗೈತೆ. ಅಂದ್ರೆ ಏನೇನು ಬದಲಾವಣೆ ಆಗೈತಿ ನಿಮ್ಮ ಮೊದಲು ಸಮಸ್ಯೆಗಳು ಏನಾಕಿದ್ದು? ನೀವು ಕಲಿಯೋದ್ರಾಗಲಿ ಓದಿದ್ರಾಗಲಿ ಬೆಳಗ್ಗೆ ಏಳೋದ್ರಾಗಲಿ ಏನು ಸಮಸ್ಯೆಗಳು ಏನಾಕಿದ್ದು ನಿನಗೆ? ನಂಗೆ ಮೊದ್ಲೇಕ ಓದೋದ್ರೊಳಗೆ ಓದಾಕ ಆಸಕ್ತಿ ಭಾಳ ಇರ್ತಿರ್ಕಿಲ್ರಿ. ಮತ್ತೆ ಏನು ಮಾಡ್ತಿದ್ದೆ? ಟಿವಿ ಅದು ನೋಡ್ತಿದ್ದೆ? ಟಿವಿ ಅದು ನೋಡೋದು ಫೋನ್ ನೋಡೋದು ಅದು ಮಾಡ್ತೀನಿ ರೀ. ಈಗ ಧ್ಯಾನಕ್ಕೆ ಬಂದ ನಂತರ ಒಂದು ಸ್ವಲ್ಪ ಹೆಚ್ಚಿಗೆ ಓದಿನ ಕಡೆ ಗಮನ ಕೊಡ್ತಾ ಇದ್ದೀನಿ. ಮತ್ತು ಒಳ್ಳೆ ನಾನು ಒಟ್ಟು ಶಾಲ್ಯಾಗದು ಒಂದು ಸ್ವಲ್ಪ ವೀಕ್ ಇದ್ನಿ. ಈಗ ಒಂದು ಸ್ವಲ್ಪ ಚಲೋ ಅನ್ನತ್ತಾರ ಶಾಲ್ಯಾಗ ರೀ. ಮತ್ತು ಸರ್ಗಳು ಪಾಠ ಹೇಳ್ದದು ಸರಿಯಾಗಿ ಅರ್ಥ ಆಕಿತ್ತು? ಸರಿಯಾಗಿ ಅರ್ಥ ಆಗ್ತಿರ್ಕಿಲ್ರಿ. ಈಗ ಒಂದು ಸ್ವಲ್ಪ ಸರಿಯಾಗಿ ಅರ್ಥ ಆಗತ್ತೈತ್ರಿ. ಒಟ್ಟು ನನಗೆ ಓದಿದ್ದು ನೆನಪು ಇರ್ತಿರ್ಕಿಲ್ರಿ. ನಾ ಬುಕ್ಕ ಹಿಡಿತಿರ್ಕಿಲ್ರಿ. ಇವಾಗ ಓದಿದ ನೆನಪು ಉಳಿಯತೈತಿ. ಉಳಿತೈತಿ. ಮತ್ತು 2 ವಿಷಯಗಳು ಡೌಟ್ ಇದ್ರು ನಿನಗಂತ ಹೇಳಿದ್ದಲ್ಲ, ಟೋಟಲ್ ಎಷ್ಟಾಗೈತಿ ನಿನ್ನ ಪರ್ಸೆಂಟೇಜ್? ಎಷ್ಟು ಸೇರ್ ಒಂದು 65 ಆಗೈತೆ ರೀ ಸರ್. 65 ಆಗೈತಿ. ಆಮೇಲೆ ಏನಪ್ಪ ಅಂತಂದ್ರೆ ನಿಂದು ಟೋಟಲ್ ಈಗ ನಿನಗೆ ವಿದ್ಯಾಭ್ಯಾಸದಾಗ ಇದು ಮೆಡಿಟೇಷನ್ ಫುಲ್ ಹೆಲ್ಪ್ ಆಗೈತಿ ಈಗ ನಿನಗೆ, ಕರೆಕ್ಟ್ ಹೌದಾ? ಸೊ ಬೇರೆ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಬೇರೆ ವಿದ್ಯಾರ್ಥಿಗಳಿಗೆ ನಾನು ಧ್ಯಾನ ಕ್ಲಾಸ್ ಹಚ್ಚದಾಗಂತ್ರ ಈ ನಮೂನಿ ಬದಲಾಗಿ ನೀವು ಹಚ್ಬೇಕಂತ ಇಷ್ಟ ಸರ್. ಈಗ ಧ್ಯಾನಕ್ಕೆ ಸ್ಟಾರ್ಟಿಂಗ್ ಬಂದಾಗ ಎಷ್ಟು ನಿಮಿಷ ಕುಂದಿರ್ತಿದ್ದಿ? ಇವಾಗ ಎಷ್ಟು ನಿಮಿಷ ಕುಂದ್ರೋ ಕೆಪಾಸಿಟಿ ಬಂದೈತಿ? ಸ್ಟಾರ್ಟಿಂಗ್ ಬಂದಾಗ ಒಂದು 5 ನಿಮಿಷ ಕುಂದ್ರಾಕು ಆಗ್ತಿರ್ಕಿಲ್ಲ. ಈಗ 1 ತಾಸು ಕುಂದಿರ್ತೇನೆ, ಒಂದು 30 ನಿಮಿಷನೂ ಕುಂದಿರ್ತೇನೆ, 1 ತಾಸು ಕುಂದಿರ್ತೀನಿ. 1 ಗಂಟೆ ತನಕ ಕುಂದ್ರು ತಾಕತ್ ಬಂದೈತಿ ಈಗ ನಿನಗೆ. ಸೊ ಈಗ ಹೆಚ್ಚು ಕಡಿಮೆನಿಂದ ನಿಯರ್ ಒಂದು 4 ತಿಂಗಳು ಆಗಕ್ಕೆ ಬಂತಲ್ಲ ಈಗ. ಅಂದ್ರೆ ಅವಾಗಿಂದ ನೀವು ವಾಪಸ್ ಮತ್ತೆ ರೀಜಾಯ್ನ್ ಆಗಿ ಇವಾಗ ನೀ, ಹೌದಿಲ್ಲ? ಎಸ್, ಓಕೆ. ನಿನ್ನ ಬದಲಾವಣೆ ಬಗ್ಗೆ ನಿಮ್ಮ ತಾಯಿಯವ್ರೇನು ಹೇಳ್ತಾರೆ ಕೇಳ್ತಾಡಿ. ನಮಸ್ಕಾರ ಕರ, ಹೇಳ್ರಿ ನಿಮ್ಮ ಮಗನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮುಂಚೆ ಹೆಂಗೆ ಕೇಕ್ ಎಲ್ಲ ಮಾಡ್ತಿದ್ದ? ನಮ್ಮ ಮಗನ ಬಗ್ಗೆ ಹೇಳ್ಬೇಕಂದ್ರಿ, ಮೊದ್ಲೇಕ್ ಭಾಳ ವೀಕ್ ಇದ್ದನ್ರಿ. ಆಮೇಲೆ ಜ್ಞಾನದ ಕ್ಲಾಸಿಗೆ ಆಮೇಲೆ ನಿಮ್ಮ ಕ್ಲಾಸಿಗೆಲ್ಲ ಅಟೆಂಡ್ ಆಗಿದ್ದ ಸುಧಾರಣೆ ಆಗ್ಯಾನ್ರಿ. ಓದು ಆಸಕ್ತಿ ಬರೀ ಆಸಕ್ತಿ ಕಡಿಮೆ ಇತ್ರಿ ಅವಂಗ. ಇದಕ್ಕೆಲ್ಲ ಸೇರಿಂದ ಎಲ್ಲ ಒಂದ್ ಸ್ವಲ್ಪ ಬದಲಾವಣೆ ಅನ್ನುವಂಥದ್ದು ನಮಗೆ ಮನವರಿಕೆ ಆಗೈತ್ರಿ. ಓದಾಕದು ಕುಂದಿರ್ತಾನ, ಓದ್ತಾನ್ರಿ. ಜ್ಞಾನ ಕ್ಲಾಸಿಗೆ ಹೇಳ್ತಾನ್ರಿ, ತಾನ ಹೇಳ್ತಾನ್ರಿ. ಮೊದಲು ಏನು ಹೇಳೋದಂದ್ರೆ ಅಕ್ಕಿರ್ಕೆ ಇಲ್ರಿ ಅವಂಗ. ಭಯಂಕರ ಎಬ್ಸುದು ಭಾಳ ಇದನ್ನ ಮಾಡ್ತಿದ್ವಿ. ಒಟ್ಟು ಸುಧಾರಣೆ ಆಗ್ಯಾನ್ರಿ. ಸುಧಾರಣೆ ಹಾಂ ಸರ್. ಈಗ ವಾಪಸ್ ಮತ್ತೆ 1 ವರ್ಷಕ್ಕೆ ಕೋರ್ಸಿಗೆ ಸೇರ್ಕೊಂಡನ್ರಿ ಅವ. ಇವಾಗ ಏನು ಬದಲಾಗಿಲ್ಲ, ಇದ್ರ 10 ಪಟ್ಟು ಚೇಂಜ್ ಹಾಕನ್ರಿ ಅವ. ಸ್ವಲ್ಪ ಅವ ಡೈಲಿ ಅದು ಕರೆಕ್ಟಾಗಿ ಅದನ್ನು ತಿಳ್ಕೊಳಕ್ಕೆ ಅಟೆಂಡ್ ಆಗಕ್ಕೆ ಹೇಳ್ರಿ. ಓಕೆ ರೀ? ಓಕೆ ನಮಸ್ಕಾರ.